ಸರ್ ಇದು ವಿಚಾರ ನಿಮಗೆ ಎಷ್ಟು ಗಂಟೆಗೆ ಬಂತು ಏನಂತ ಬಂತು ಅಂತೇಳಿ? ಸರ್ ಆ್ಯಕ್ಚುಲಿ ನಾನು ಬೆಂಗಳೂರಲ್ಲಿದ್ದೆ, ವಿಜಯನಗರಲ್ಲಿ. ನಮ್ಮಮ್ಮ ಒಂದು 8 ಹೊತ್ತಿಗೆ ಕಾಲ್ ಮಾಡಿದ್ರು. ಸೊ ಅಜ್ಜಿಗೆ ಈ ಥರ ಆಗೋಗಿದೆ ಅಂತ. ಸೊ ಏನಾಗಿದೆ ಅಂದರು? ಅಜ್ಜಿ ಕೈ ಕಾಲೆಲ್ಲ ಕಟ್ಟಾಕ್ಬಿಟ್ಟಿದ್ದಾರೆ, ಅಜ್ಜಿ ಉಸಿರಾಡ್ತಾ ಇಲ್ಲ ಅಂತಂದರು. ಸೊ ನೆಕ್ಸ್ಟ್ ಮಿನಿಟ್ ನನಗೆ ಸ್ವಲ್ಪ ಗಾಬರಿ ಆಯಿತು. ನಾನು ಇಮಿಡಿಯೇಟ್ ಆಂಬುಲೆನ್ಸಿಗೆ ಕಾಲ್ ಮಾಡಿದೆ. ನಮ್ಮಮ್ಮ ಕೇಳಿದ್ರು ಒಂಚೂರು ಆಂಬುಲೆನ್ಸಿಗೆ ಬೇಗ ಕಾಲ್ ಮಾಡಿಬಿಡು ಅಂತ. ಸೊ ನಾನು ಆಂಬುಲೆನ್ಸಿಗೆ ಕಾಲ್ ಮಾಡಿದೆ. ಅದು ಬೆಂಗಳೂರು ಲೊಕೇಶನ್ ತೊಗೊಂತು. ಸೊ ಅವರು ಕಾನ್ಫರೆನ್ಸ್ ಹಾಕಿದ್ರು ನಮ್ಮ ತೋವನಕೆರೆಗೆ. ಅವರು ಸರಿ ನಾನು 5 ಮಿನಿಟ್ಸಲ್ಲಿ ನಾನು ರೀಚ್ ಆಗ್ತೀನಿ ನಮ್ಮೂರು ಅಂತ ಹೇಳಿದ್ರು. ಇಮಿಡಿಯೇಟ್ ನನ್ನ ಫ್ರೆಂಡ್ ಬಸ್ಸೇ ಅಂತ ಇದ್ದ, ಅವನಿಗೆ ಕಾಲ್ ಮಾಡಿದೆ. ಸೊ ಅವ್ನು ಬಂದ್ಬಿಟ್ಟು ಅವನು ನಮ್ಮ ತೋಟದ ಹತ್ರ ಬಂದ. ಎಷ್ಟು ಗಂಟೆ ಆಗಿತ್ತು ಅಷ್ಟೊಂದು? ಸೊ ವಿತಿನ್ ಒಂದು 10 ಮಿನಿಟ್ಸಲ್ಲಿ. ಟೈಮ್ ನೈಟ್ ಎಷ್ಟು ಗಂಟೆ ಆಯ್ತು? ನನಗೆ ಕಾಲ್ ಮಾಡಿದ್ದು 8:15 ರಾತ್ರಿ. ಹತ್ತತ್ರ ಆಗಲೇ ಒಂದು 8:30 ಓಕೆ 8:30 ಇಷ್ಟೆಲ್ಲ ಆಗೋಗಿತ್ತು. ಓಕೆ ಅವ್ರು ಆಂಬುಲೆನ್ಸಲ್ಲಿ ಬಂದು ನಮ್ಮಮ್ಮ ಚೆಕ್ ಮಾಡಿದಾಗ ನಮ್ಮ ಅಜ್ಜಿ ಅಲ್ಲಿ ಡೆತ್ ಆಗಿದ್ದಾರೆ ಅಂತ ಅವರು ಕನ್ಫರ್ಮ್ ಮಾಡಿದ್ರು. ಓಕೆ. ಸೊ ನಾನು ಇಮಿಡಿಯೇಟ್ ಬಂದೆ ಬೆಂಗಳೂರಿಂದ. ಏನಾಗಿತ್ತು, ಏನು ರೀಸನ್ ಅಂತ ಹೇಳೋದು ಸರ್? ಯಾರು ಮಾಡಿದ್ದಾರೆ? ಸರ್ ಯಾರು ಏನು ಅಂತ ಗೊತ್ತಿಲ್ಲ ಸರ್. ಬಟ್ ನಮ್ಮ ಜಮೀನು ಅಕ್ಕಪಕ್ಕ ಓಡಾಡಿದ್ದಾರೆ. ಅವ್ರು ಯಾರು ಹೊಸಬ್ರು ಅಂದ್ಕೊತೀನಿ. ಯಾರು ದ್ವೇಷ ಅಂತೂ ಏನಿಲ್ಲ. ನಮ್ಮ ಜಮೀನು ಅಕ್ಕಪಕ್ಕ ಓಡಾಡಿದ್ದಾರೆ, ವಾಚ್ ಮಾಡಿದ್ದಾರೆ, ಈ ಥರ ಮಾಡಿದ್ದಾರೆ. ಈ ಥರ ಅಂದರೆ ಯಾವ ಥರ ಮಾಡಿದ್ದಾರೆ ಅಂತ ಹೇಳಿ ಸರ್? ಸರ್ ನಮ್ಮ ಅಜ್ಜಿದು ಸ್ವಲ್ಪ ಗುಂಡಿನ ಚೈನ್ ಇತ್ತು ಕತ್ತಲ್ಲಿ, ಮತ್ತು ಒಂದು ಮೂಗ್ನಾಥಿತ್ತು, ಮತ್ತು 2 ಓಲೆ ಇತ್ತು. ಸೊ ಓಲೆನ ಕಟ್ ಮಾಡ್ಕೊಂಡಿದ್ದಾರೆ, ಮೂಗ್ನಾಥ್ ತಗೊಂಡಿದ್ದಾರೆ, ಮತ್ತು ಗುಂಡಿ ಇದನ್ನು ಒಂದು ಸರನ ಎಳ್ಕೊಂಡಿದ್ದಾರೆ. ಓಕೆ. ಬಿಟ್ಟರೆ ಏನು ಬಾಡಿಯಲ್ಲಿ ಏನಾದರೂ ಇಂಜುರಿ ಆಗಿದೆಯಾ? ಏನಾದರೂ ಆ ಥರ ಗಾಯ, ಆ ಥರ ರಕ್ತ ಚುಚ್ಚೋದು ಆ ಥರ ಏನಾದ್ರು ಮಾಡಿದ್ದಾರಾ? ಸರ್ ಇಂಜುರಿ ಸ್ವಲ್ಪ ಆಗಿದೆ, ಬಟ್ ಬಾಯಲ್ಲಿ ಬ್ಲಡ್ ಬಂದಿತ್ತು. ಓಕೆ. ಆ, ಕೈ ಕಾಲೆಲ್ಲ ಕೈ ಕಾಲಲ್ಲಿ ಕಟ್ಟಿದ್ರು ಸರ್. ಕೈ ಕಟ್ಟಿದ್ರು, ಕಾಲು ಕಟ್ಟಿದ್ರು, ಬೈಕ್ ಫುಲ್ಲು ಕಟ್ಬಿಟ್ಟಿದ್ರು. ಅವ್ರದ್ದೇ ಒಂದು ವೈಟ್ ಟವಲ್ ಇತ್ತು, ಟವಲ್ನ ಹರಿದ್ಬಿಟ್ಟು ಕಟ್ಬಿಟ್ಟಿದ್ರು ನಮ್ಮ ಅಜ್ಜಿ ಫೇಸ್ಗೆ. ಎಲ್ಲಿತ್ತು ಬಾಡಿ ಅಂತೇಳಿ ನೀವು ನೋಡಿದಾಗ, ನಿಮ್ಮ ಅಜ್ಜಿ ಬಾಡಿ? ಸರ್ ನಾನು ನೋಡಿದಾಗ ನಮ್ಮ ತೋಟದ ಹತ್ರ ರೂಮ್ ಇದೆ. ಓಕೆ. ನಮ್ಮ ಅಜ್ಜಿ ರೂಮ್ ಹತ್ರ ಕೂತ್ಕೊತಾರೆ ಯಾವಾಗಲೂ. ಒಂದು ಸಂಜೆ ಒಂದು 4:45 ಬಂದು ಒಂದು 5:30 ಅಷ್ಟೊತ್ತಿಗೆಲ್ಲ ಒಂದು ವಾಕ್ ಬಂದು ಕೂತ್ಕೊಂಡು ಮತ್ತೆ ರಿಟರ್ನ್ ಮನೆ ಹತ್ರ ಬಂದುಬಿಡ್ತಾರೆ. ಓಕೆ. ಆವಾಗ ನಮ್ಮ ಅಜ್ಜಿ ಅಲ್ಲಿ ಕೂತ್ಕೊಂಡಿದ್ದಾರೆ ಅಂದ್ಕೊತೀನಿ. ಆವಾಗ ಅವ್ರು ಬಂದು ಈ ಥರ ಮಾಡಿದ್ದಾರೆ. ಅಂದರೆ ಡೈಲಿ ನಿಮ್ಮ ಅಜ್ಜಿ ವಾಕಿಂಗ್ ಮಾಡೋರು? ಹೆಸರು ನಿಮ್ಮ ಅಜ್ಜಿಗೆ ಏನು ವಯಸ್ಸೆಷ್ಟು ಅಂತ? ಸರ್ ನಮ್ಮ ಅಜ್ಜಿಗೆ ಇವಾಗಲೇ 74-75. ಏನು ಹೆಸರು? ರತ್ನಮ್ಮ ಅಂತ. ಓಕೆ. ಹ್ಯಾಬಿಟ್ ಏನಾಗಿತ್ತು ಅವ್ರದ್ದು ಡೈಲಿ ಈ ಥರ ಹೆಂಗೆ? ಡೈಲಿ ಇದೆ ಸರ್. ಬೆಳಿಗ್ಗೆ ಒಂದ್ಸರಿ ತೋಟಕ್ಕೆ ಬರೋರು, ಸ್ವಲ್ಪ ಹೂವೆಲ್ಲ ಬಿಡಿಸೋರು, ನೋಡ್ಕೊಂಡವರು. ಮತ್ತು ಒಂದು 11-11:30 ಮನೆ ಹತ್ರ ಬಂದುಬಿಡೋರು. ಬಿಸಿಲೆಲ್ಲ ಕಮ್ಮಿ ಆದಮೇಲೆ ಒಂದು 4-4:30 ಇವಾಗ ಒಂದು ವಾಕ್ ಬರೋರು. ವಾಕ್ ಬಂದು ಒಂದು ತೋಟ ಎಲ್ಲ ನೋಡಿಕೊಂಡು ಮತ್ತೆ ರಿಟರ್ನ್ ಬರೋರು ಮನೆ ಹತ್ರ. ಓಕೆ. ನಿನ್ನೆ ಏನಾಗಿದೆ ಅಂತ? ಸರ್ ನಿನ್ನೆ ಆ್ಯಕ್ಚುಲಿ ನಮ್ಮ ಅಜ್ಜಿ ವಾಕಿಂಗ್ ಬಂದಿದ್ದಾರೆ. ಒಂದು 4-4:30 5 ಬಂದಿದ್ದಾರೆ. ಒಂದು 4:30ಗೆ. ಒಬ್ಬರೇನೆ? ಡೈಲಿ ಯಾವಾಗಲೂ ಇನ್ನೊಬ್ಬರು ಡಾಕ್ಟ್ರು ಮೇಡಮ್ ಅಂತ ಇದ್ದರು. ಅವ್ರ ಜೊತೆ ಅವ್ರ ಫ್ರೆಂಡೇ, ನಮ್ಮ ಅಜ್ಜಿ ಫ್ರೆಂಡು, ತುಂಬ ಕ್ಲೋಸ್ ಫ್ರೆಂಡು. ಅವ್ರ ಜೊತೆ ಬರ್ತಾಯಿದ್ರು. ಬಟ್ ಇವತ್ತು ಮಾತ್ರ ನಮ್ಮ ಅಜ್ಜಿ ಅವ್ರ ಜೊತೆ ಬಂದಿಲ್ಲ. ನಮ್ಮ ಅಜ್ಜಿ ಸಿಂಗಲಾಗಿ ಬಂದಿದ್ದೆ. ರೂಮ್ ಹತ್ರ ನಮ್ಮ ಅಜ್ಜಿ ಅಡಕೆಲೆ ಹಾಕೊಳೋದು ಅಭ್ಯಾಸ. ರೂಮ್ ಹತ್ರ ಕೂತ್ಕೊಂಡು ನಮ್ಮ ಅಜ್ಜಿ ಅಡಕೆಲೆ ಹಾಕೊಂಡು ಕೂತ್ಕೊಂಡಿದೆ ಅನಿಸುತ್ತೆ. ಸೊ ಅವ್ರು ಬಂದು ಈ ಥರ ಮಾಡಿಬಿಟ್ಟಿದ್ದಾರೆ. ಯಾರು ಏನಕ್ಕೆ ಮಾಡಿದ್ದಾರೆ ಅನ್ನೋದು ಏನಾದರೂ ನಿಮಗೆ ಅನುಮಾನ ಇದೆಯಾ? ಸರ್ ಅನುಮಾನ ಅಂತ ಏನಿಲ್ಲ ಸರ್. ನಮ್ಮೂರಲ್ಲಿ ನಮಗೆ ದ್ವೇಷಗಳು ಯಾರೂ ಇಲ್ಲ. ಎಷ್ಟು ಜನ ಇದ್ದಿದ್ದು ನಿಮ್ಮ ಮನೆಯಲ್ಲಿ? ಯಾವ ಊರದು? ಸರ್ ದಾಸಲ್ಕುಂಟೆ ನಮ್ಮೂರು. ಕೋಟಗೆರೆ ತಾಲೂಕು ಸಿಎಂದ್ರ ಹೋಬಳಿ. ಓಕೆ. ಅಂದರೆ ನಿಮ್ಮ ಅಜ್ಜಿ ಜೊತೆಗೆ ಯಾರು ವಾಸ ಇದ್ರಾ? ಒಂಟಿಯಾಗಿದ್ದಾರೆ ನಿಮ್ಮ ಅಜ್ಜಿ? ಇಲ್ಲ, ನಮ್ಮ ಅಜ್ಜಿ ನಮ್ಮ ಅಮ್ಮ ಜೊತೆಲೇ ಇದ್ದರು. ಓಕೆ. ನಮ್ಮೂರಲ್ಲಿ ದಾಸಲ್ಕುಂಟೆಯಲ್ಲಿ. ಎಷ್ಟು ಜನ ಮಕ್ಕಳು ನಿಮ್ಮ ಅಜ್ಜಿಗೆ? ನಮ್ಮ ಅಜ್ಜಿಗೆ 3 ಜನ. ಓಕೆ. ಎಷ್ಟು ಗಂಡು ಎಷ್ಟು ಹೆಣ್ಣು? 1 ಗಂಡು 2 ಹೆಣ್ಣು. ಓಕೆ. ಎಲ್ಲರೂ ಎಲ್ಲೆಲ್ಲಿ ಡಿವೈಡ್ ಆಗಿರೋದು? ಸರ್ ನಮ್ಮ ಫಾದರು, ನಮ್ಮ ರತ್ನಮ್ಮವ್ರ ಮಗ ಬಂದು ದಾಸಲ್ಕುಂಟೆಯಲ್ಲಿ ಇದ್ದರು. ಅವರು 2014 ಡೆತ್ ಆದರು, ಹಾರ್ಟ್ ಅಟ್ಯಾಕ್ ಆಯಿತು. ಇನ್ನು ನಮ್ಮ ಭಾಗ್ಯತ್ತೆ ಮತ್ತು ಜಯತ್ತೆ ಅಂತ ಇಬ್ಬರಿದ್ದಾರೆ. ಇಬ್ಬರು ಇವಾಗ ಒಬ್ಬರು ತುಮಕೂರಲ್ಲಿ, ಒಬ್ಬರು ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದಾರೆ. ಓಕೆ. ಸೊ ಅಜ್ಜಿ ಒಬ್ಬರೇ ನಿಮ್ಮ ತಾಯಿ ಜೊತೆ ಇದ್ದಿದ್ದು? ಹೌದು. ಏನು ಕೆಲಸ ಮಾಡ್ತಾಯಿದ್ರು ನಿಮ್ಮ ತಾಯಿ? ಸರ್ ವ್ಯವಸಾಯ. ಎಲ್ಲ ವ್ಯವಸಾಯ ಮಾಡ್ತಾಯಿದ್ರು. ಏನಾದ್ರು ಇತ್ತೀಚೆಗೆ ಏನಾದ್ರು ಗಲಾಟೆ ಆ ಥರದ್ದು ಏನಾದ್ರು? ಇಲ್ಲ, ಗಲಾಟೆ ನಮ್ಮ ಮನೆಗೆ ಆಗಿಲ್ಲ ಸರ್. ನಮ್ಮ ಇಷ್ಟದಿಂದ ಗಲಾಟೆ ಏನು ಗಲಾಟೆನೂ ಆಗಿಲ್ಲ. ಚೆನ್ನಾಗೇ ಇದ್ವಿ ನಾವು. ಬಟ್ ಈ ಥರ ಇನ್ಸಿಡೆಂಟ್ ನಿಮ್ಗೆ ಯಾವ ಥರ ಎಫೆಕ್ಟ್ ಆಗಿದೆ ಅಂತ ಹೇಳಿ ಸರ್? ನಿಮ್ಮ ಅಜ್ಜಿ ಕಳ್ಕೊಂಡಿದ್ದೀರ ನೀವು? ಸರ್ ನನಗೆ ತುಂಬ ಕಳ್ಕೊಂಬಿಟ್ಟಿದ್ದೀನಿ. ನಾನು ಲೈಫಲ್ಲೇ ಕಳ್ಕೊಂಬಾರ್ದು ವಿಚಾರ ಕಳ್ಕೊಂಬಿಟ್ಟಿದ್ದೀನಿ. ನಾನು ಹೇಳೋಕ್ಕಾಗ್ತಾಯಿಲ್ಲ. ಈ ಥರ ಇನ್ಸಿಡೆಂಟ್ ಆಗುತ್ತೆ ನಾನು ಎಕ್ಸ್ಪೆಕ್ಟೂ ಮಾಡಿರಲಿಲ್ಲ. ನಾನು ಲಾಸ್ಟ್ ವೀಕ್ ಬಂದು ಶುಕ್ರವಾರ ಬಂದು ಊರಲ್ಲಿ ಸ್ವಲ್ಪ ಕೆಲಸ ಇತ್ತು. ಎಲ್ಲ ಮುಗಿಸ್ಬಿಟ್ಟು ಕೊಬ್ಬರಿ ಎಲ್ಲ ಸುಲಿಸ್ಬೇಕಾಗಿತ್ತು. ಎಲ್ಲ ಸುಲಿಸಿ ಫಿನಿಷ್ ಮಾಡಿ ನಾನು ರಿಟರ್ನ್ ಬಂದಿದ್ದೆ ಬೆಂಗಳೂರಿಗೆ. ನಾನು ವೀಕ್ಲಿ ಒಂದ್ಸರಿ ಊರಿಗೆ ಬಂದು ಇರೋ ಕೆಲಸ ಎಲ್ಲ ಮುಗಿಸಿ ಬಂದ್ಬಿಡ್ತೀನಿ. ನಮ್ಮ ಅಜ್ಜಿ ಅಮ್ಮ ಸುಮ್ಮನೆ ತೋಟದ ಓಡಾಡ್ಕೊಂಡಿರ್ತಾರೆ ಅಷ್ಟೇ. ಮೇಜರ್ ಕೆಲಸನೇ ನಾನೇ ಮಾಡೋದು. ಎಲ್ಲ ಮಾಡಿ ಫಿನಿಷ್ ಮಾಡಿ ನಾನು ರಿಟರ್ನ್ ಬರ್ತಾಯಿದ್ದೆ ಬೆಂಗಳೂರಿಗೆ. ಕಂಪ್ಲೇಂಟ್ ಕೊಟ್ಟಿದ್ದೀರಾ ಕೇಸ್ಗೆ? ನೆನ್ನೆ ಕಂಪ್ಲೇಂಟ್ ನೀಟ್ ಕೊಟ್ಟಿದ್ದೀವಿ. ಏನಂತ ಕೊಟ್ಟಿದ್ದೀರಾ? ಸೊ ಈ ಥರ
ನಮ್ಮ ಅಜ್ಜಿನ ಕಟ್ಟಾಕಿ ಉಸಿರು ಕಟ್ಟಿಸಿ ಒಡವೆ ತೊಗೊಂಡೋಗಿದ್ದಾರೆ. ನಮ್ಮ ಅಜ್ಜಿದು ಈ ಥರ ಅಂತ ಕೊಟ್ಟಿದ್ದೀವಿ ಸರ್. ಎಷ್ಟು ಗ್ರಾಮ್ ಕಳ್ತನ ಆಗಿದೆ ಅಂತ ಅಂದಾಜು ಹೇಳಿ ಸರ್ ಹತ್ರ ಒಂದು 16-17 ಗ್ರಾಮ್ ಕಳ್ತನ ಇದೆ ಸರ್. 16 ಗ್ರಾಮ್. ಅಮ್ಮ ನೀವು ಎಲ್ಲಿದ್ರಿ ವಿಚಾರ ನಿಮ್ಗೆ ಗೊತ್ತಾದಾಗ? ನಾನು ತುಮಕೂರಲ್ಲೇ ಇದ್ದೆ ಸರ್. ತುಮಕೂರಲ್ಲೇ ಇದ್ದೆ ನಾನು. ನನಗೆ ಫೋನ್ ಬಂತು, ಅಮ್ಮಂಗೆ ಸೀರಿಯಸ್ ಆಗಿದೆ, ನೀನು ಬಾ, ಈ ಥರ ಕರ್ಕೊಂಡೋಗಬೇಕು ಹಾಸ್ಪಿಟ್ಲಿಗೆ ಅಂತಂದರು. ಕಾರ್ ಮಾಡ್ಕೊಂಡು ಬಾ ನೀನು ಅಂದರು. ನಾನು ಹೇಳಿದೆ, ನಮಗೆ ಗೊತ್ತಿರೋರೇ ಫೋನ್ ಮಾಡಿದ್ರು. ನಾ ಹೇಳಿದೆ, ನಾನು ಇಲ್ಲೇ ಹಾಸ್ಪಿಟ್ಲ್ ಹತ್ರ ಬರ್ತೀನಿ, ನೀವು ಅವ್ರನ್ನ ಇಲ್ಲಿಗೆ ಕರ್ಕೊಂಬನ್ನಿ ಅಂತ. ಅಂದರೆ ನಿಮ್ಮ ಮಾತಿನ ಅರ್ಥ ಅವ್ರು ಇನ್ನೂ ಆರೋಗ್ಯವಾಗಿದ್ದಾರೆ ಅಂತಲೇ? ಅಲ್ಲ, ಅವರು ನನಗೆ ಡೈರೆಕ್ಟ್ ವಿಷಯ ತಿಳಿಸ್ಬಾರ್ದು, ಇನ್ನು ನನಗೇನು ಎಫೆಕ್ಟ್ ಆಗುತ್ತೆ, ನಾನು ಒಬ್ಬಳೇ ಇದ್ದೀನಿ ಹಾಗಂತ ಅವ್ರು ಆ ಥರ ಯೋಚನೆ ಮಾಡಿ ನನಗೆ ಫೋನ್ ಮಾಡಿದ್ರು. ನಾನು ಹೇಳಿದೆ, ನೀವು ಇಲ್ಲೇ ಬನ್ನಿ, ಅಮ್ಮನ ಕರ್ಕೊಂಡು ಬನ್ನಿ, ಹಾಸ್ಪಿಟ್ಲಿಗೆ ಹೋಗೋಣ ಅಂತ ನಾ ಹೇಳಿದೆ. ಆಮೇಲೆ ಇಲ್ಲ, ನಾನೇ ಬರ್ತೀನಿರು ನಿನ್ನನ್ನು ಕರ್ಕೊಂಬರೋಕ್ಕೆ ಅಂತ ಹೇಳಿದ್ರು. ಸರಿ, ಆಮೇಲೆ ನನಗೆ ಮನಸ್ಸು ತಡೀಲಿಲ್ಲ. ಪುನಃ ನಾನು ಫೋನ್ ಮಾಡ್ತಾನೇ ಇದ್ದೆ, ಏನಾಗಿದೆ ಕರೆಕ್ಟಾಗಿ ಹೇಳಿ, ಅದು ಯಾವ ಥರ ಇದ್ದರೂ ನಾನು ತೊಗೋತೀನಿ, ನೀವು ಹೇಳಿ ಅಂತ. ಆಗ ಈ ಥರ ಹೇಳಿದ್ರು. ನಿಮ್ಮ ತಾಯಿ ಯಾವ ರೀತಿ ವ್ಯಕ್ತಿ, ಮಹಿಳೆ? ತುಂಬ ಅಂದರೆ ತುಂಬ ಒಳ್ಳೆಯವರು ಸರ್. ಯಾರಿಗೂ ಒಂದು ಕೆಟ್ಟದ್ದು ಮಾಡಿದವರಲ್ಲ ಅವರು. ಮನಸ್ಸಲ್ಲಿ ಸಹ ಕೆಟ್ಟದ್ದು ಬಯಸ್ತಾ ಇರಲಿಲ್ಲ. ದೇವತೆ ಅಂತ ತಾಯಿ ನಮ್ಮಮ್ಮ. ನಿಮ್ಮ ತಂದೆ ತಿರ್ಕೊಂಡು ಎಷ್ಟು ಕಾಲ ಆಗಿತ್ತು? 3 ವರ್ಷ ಆಗಿತ್ತು ಸರ್. ಅವರು ಹೇಗೆ ಡೆತ್ ಆದ್ರಮ್ಮ? ಅವರು ಏಜ್ ಆಗಿತ್ತು, ಮಂಚದಿಂದ ಬಿದ್ದಿದ್ರು. ಸುಮಾರು ಒಂದು 3 ನಾನೇ ನೆಲಮಂಗ್ಲದ ಹತ್ರ ಕರ್ಕೊಂಡೋಗಿ ಪಟ್ಟೆಲ್ಲ ಹಾಕಿಸ್ಕೊಂಬಂದಿದ್ದೆ. ಸ್ವಲ್ಪ ಚೇತರಿಸ್ಕೊಂಡಿದ್ರು, ಆಮೇಲೆ ಪುನಃ ಬಿದ್ದರು, ಮತ್ತು ಅದರಲ್ಲೇ ಹೋದ್ರು ಅವ್ರು ಮತ್ತು ಅವ್ರು ಏನು ಕೆಲಸ ಮಾಡ್ತಾ ಇದ್ರು? ಎಲ್ಲ ರೈತರೇ ಸರ್. ಏನು ಹೆಸರಿತ್ತು ನಿಮ್ಮ ತಂದೆಯವ್ರದ್ದು? ಮುದ್ದಬಸಪ್ಪ ಅಂತ. ಈ ಊರು ನಿಮ್ಮದು ಸ್ವಂತ ಊರೇನಾ? ದಾಸಲಗುಂಟೆ. ನಮ್ಮದು ಹುಟ್ಟಿ ಬೆಳೆದಿದ್ದೆಲ್ಲ ನಾವು ದಾಸಲಗುಂಟೆಯಲ್ಲಿ. ನೀವು ಮದುವೆಯಾಗಿ ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯಿತು? ನಾವು ಸಂಕೆಯಲ್ಲಿ ನನಗೆ ಕೊಟ್ಟಿದ್ದು. ಸಂಕೆಯಲ್ಲಿ ನಾನು 11 ವರ್ಷ ಇದ್ದೆ. ಅದಾದಮೇಲೆ ನನ್ನ ಮಗನ ವಿದ್ಯಾಭ್ಯಾಸಕ್ಕೆ ಅಂತ ಊರು ಬಿಟ್ಟು ನಾವು ಇಲ್ಲಿ ಬಂದ್ವಿ, ತುಮಕೂರಿಗೆ ಬಂದ್ವಿ. ಬಟ್ ಏನಕ್ಕಾಗಿದೆ ಅಂತ ಹೇಳಿ ನಿಮ್ಗೆ ಏನಾದರೂ ಡೌಟ್ ಇದೆ? ಯಾಕಂದರೆ ನಿಮ್ಮ ತಾಯಿ ಯಾರ ವಿಚಾರಕ್ಕೂ ಹೋದವರು? ಯಾರ ಹತ್ರ ಮಾತಾಡೋದು ಅಂದರೆ ಕೆಟ್ಟದಾಗಿ ಯಾರ ಹತ್ರ ನಡ್ಕೊಳೋದಾಗಲಿ, ಕೆಟ್ಟದಾಗಿ ಒಬ್ರಿಗೆ ಬೈಯೋದಾಗಲಿ ಎಂಥದ್ದು ಇಲ್ಲ. ಅವ್ರಾಯ್ತು, ಅವ್ರ ಕೆಲಸ ಆಯಿತು ಸರ್, ಆ ಥರ ಇದ್ದವ್ರು ಅವರು. ಅವ್ರ ಕೊರಳಲ್ಲಿ ಒಂದು ಚೈನು, ಅಂದರೆ ಗುಂಡು ಪೋಣಿಸ್ಕೊಂಡು ಹಾಕಿರೋ ಒಂದು ಚೈನು, 2 ಓಲೆಗೋಸ್ಕರ ಈ ಥರ ಮಾಡಿಟ್ಟಿದ್ದಾರೆ ಸರ್. ಅಲ್ಲ, ಅಷ್ಟು ವಿಚಿತ್ರವಾಗಿ ಮಾಡಿದ್ದಾರೆ ಅಂದರೆ ನೀವು ನೋಡಿದೆ ಅಮ್ಮನ, ಆದರೆ ಅಲ್ಲಿ ಹತ್ರ ಬಿಟ್ಕೊಂಡಿರಲಿಲ್ಲ. ಇಲ್ಲಿ ನೋಡೋದು ಕೈ ಕಾಲೆಲ್ಲ ಇದು ಮಾಡಿಬಿಟ್ಟು ಗಾಯ ಮಾಡಿದ್ದಾರೆ ಸರ್, ಹೊಡೆದೇನೋ ಮಾಡಿದ್ದಾರೆ, ಕೈಗೆಲ್ಲ ಕಟ್ಟಾಕ್ಬಿಟ್ಟಿದ್ದಾರಂತ. ಅಲ್ಲ, ಅಷ್ಟು ಮನಸ್ಥಿತಿ ಯಾಕೆ ನಿಮ್ಮ ತಾಯಿ ಮೇಲೆ? ಗೊತ್ತಿಲ್ಲ ಸರ್. ಅದೇ ಮೇಯ್ನ್ ಇದೇನು ನೋಡಿದಾಗ ಏನು ಅನಿಸುತ್ತೆ, ಅವ್ರಿಗೆ ಚಿನ್ನ ಬೇಕಿತ್ತು ಅಷ್ಟೇ. ಅವ್ರ ಮನಸ್ಸು ತಾಯಿನ ನೋಡಿಲ್ಲ, ಅವರು ಚಿನ್ನ. ಒಬ್ಬ ವೃದ್ಧೆನ ಚಿನ್ನ ಕಿತ್ಕೊಳ್ಳೋಕ್ಕೆ ಅಷ್ಟು ಈಸಿಯಾಗಿ ಕಿತ್ಕೋಬೋದು, ಬಟ್ ಅಷ್ಟು ಕ್ರೂರತೆ ಯಾಕೆ ಗೊತ್ತಿಲ್ಲ ಸರ್. ಬೇರೆ ಏನು ಕಾರಣ ಏನಾದರೂ ನಿಮ್ಗೆ ಅನಿಸುತ್ತೆ? ಇಲ್ಲ ಸರ್, ಹೇಳ್ಬೇಕು ಅಂದರೆ ಅವ್ರು ಯಾರ ಹತ್ರ ದ್ವೇಷನೇ ಇಲ್ಲ.